ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಅಗ್ರಿ ಜಗತ್ತು. ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಟುಡೇ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ ಫಾರ್ ದಿ ಸ್ಟೂಡೆಂಟ್ಸ್ ಹೂ ಆರ್ ಜಾಯ್ನಿಂಗ್ BS ಅಗ್ರಿಕಲ್ಚರ್ ಇನ್ ದಿಸ್ ಇಯರ್. ಆ್ಯಂಡ್ BS ಅಗ್ರಿಕಲ್ಚರ್ ಬಗ್ಗೆ ನಿಮ್ಗೆ ಏನು ಡೌಟ್ ಇದ್ದರೂ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ನಿಮಗೆ ತಿಳಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಆದರೆ ಈ ವಿಡಿಯೋನಲ್ಲಿ ನಾ ಹೇಳೋದೇನೆಂದರೆ, BS ಅಗ್ರಿಕಲ್ಚರ್ ಇರುತ್ತಲ್ಲ, ಅದು 4 ಇಯರ್ ಡಿಗ್ರಿ ಪ್ರೋಗ್ರಾಮ್ ಇರುತ್ತೆ. ಅದರಲ್ಲಿ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಜಾಸ್ತಿ ನಿಮಗೆ ಥಿಯರಿ ಬಗ್ಗೆ ಹೇಳ್ಕೊಡ್ತಾರೆ. ಆ್ಯಂಡ್ ಥರ್ಡ್ ಇಯರ್ ಫೋರ್ತ್ ಇಯರ್ನಲ್ಲಿ ನಿಮಗೆ ಜಾಸ್ತಿ, ಅದರಲ್ಲೂ ಫೋರ್ತ್ ಇಯರ್ನಲ್ಲಿ ಜಾಸ್ತಿ ಪ್ರಾಕ್ಟಿಕಲ್ ಕ್ಲಾಸು, ರಾವೆ ಪ್ರೋಗ್ರಾಮು, ಇಂಡಸ್ಟ್ರಿಯಲ್ ವಿಸಿಟು ಆ್ಯಂಡ್ ಆಲ್ ಇಂಡಿಯಾ ಟೂರು, ಇವೆಲ್ಲ ಥರ ಎಕ್ಸ್ಪೋಜರ್ ವಿಸಿಟ್ಸ್ ಇರ್ತವೆ. ಅಲ್ಲಿ ನೀವು ಫುಲ್ ಪ್ರಾಕ್ಟಿಕಲ್ ನಾಲೆಜ್ ಅಕ್ವೈರ್ ಮಾಡ್ತೀರಿ. ಆ್ಯಂಡ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ನ ಏನು ನಾಲೆಜ್ ಅಕ್ವೈರ್ ಮಾಡ್ತೀರಲ್ಲ, ಅದೇ ನೀವು ಫೋರ್ತ್ ಇಯರ್ ಥರ್ಡ್ ಇಯರ್ನಲ್ಲಿ ಬಳಸ್ತೀರಿ. ಆ್ಯಂಡ್ ದೇರ್ ಆರ್ ಮೆನಿ classes where you will study about what you will actually do in agriculture. Subjects you will study in agriculture ಅಂದರೆ BS ಅಗ್ರಿಕಲ್ಚರ್ ಏನೇನು ಸಬ್ಜೆಕ್ಟ್ ಕಲಿತಾರೆ, ಭಾಳ ಸಬ್ಜೆಕ್ಟ್ ಇರ್ತಾವೆ. ಏನೇನೆಂದರೆ ಅಗ್ರೋನಮಿ ಆಯಿತು, ಹಾರ್ಟಿಕಲ್ಚರ್ ಆಯಿತು, ಮತ್ತು ಪ್ಯಾಥಾಲಜಿ ಆಯಿತು, ಎಂಟಮಾಲಜಿ ಆಯಿತು, ಜೆನೆಟಿಕ್ಸ್ ಆಯಿತು, ಪ್ಲ್ಯಾಂಟ್ ಬಯೋಕೆಮಿಸ್ಟ್ರಿ ಆಯಿತು, ಮತ್ತು ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಆಯಿತು, ಅಗ್ರಿಕಲ್ಚರ್ ಎಕನಾಮಿಕ್ಸ್ ಆಯಿತು, ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಆಯಿತು. ಹೀಗೆ ಭಾಳ ಸಬ್ಜೆಕ್ಟ್ ಇರ್ತಾವೆ. ನೀವು ಸೀರೀಸಾಗಿ ನೋಡ್ಕೊತ ಹೋಗ್ತಿರಲ್ಲ. ನೀವು ಡಿಪಾರ್ಟ್ಮೆಂಟ್ ವೈಸು ನಿಮ್ಮದು ಕೋರ್ಸಸ್ ಎಲ್ಲ ಅರೇಂಜ್ ಆಗಿರ್ತಾವೆ. ಡಿಪಾರ್ಟ್ಮೆಂಟ್ ಅಂದರೆ ದೇರ್ ಆರ್ ಮೆನಿ ಮೇಜರ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಸಮ್ ಮೈನರ್ ಡಿಪಾರ್ಟ್ಮೆಂಟ್ಸ್. ಇನ್ ಅಗ್ರೋನಮಿ ನೀವು ಕಲಿಯೋದೇನೆಂದರೆ ಬೇಸಿಕ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಆ್ಯಂಡ್ ಹಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಹೌ ಅಗ್ರಿಕಲ್ಚರ್ ಈಸ್ ಮೇಂಟೈನ್ಡ್ ಇನ್ ಅವರ್ ಸೊಸೈಟಿ. And in agriculture economics, you will study about how economics works and how supply and demand works in agriculture. And in genetics, you will study about the varietal compositions, how a variety is brought in field, and what is the process of bringing a variety. And ನೀವು ಜೀನ್ಸ್ ಬಗ್ಗೆ ಕಲಿತೀರಾ, ಆ್ಯಂಡ್ ಜೆನೆಟಿಕ್ ಕಂಪೋಸಿಷನ್ ಬಗ್ಗೆ ಕಲಿತೀರಾ, ಆ್ಯಂಡ್ ಮೆನಿ ಥಿಂಗ್ಸ್ ನೀವು ಕಲಿತೀರಾ. ಆ್ಯಂಡ್ ಅಗ್ರಿಕಲ್ಚರ್ ಎಂಟಮಾಲಜಿಯಲ್ಲಿ ನೀವು ಅಗ್ರಿಕಲ್ಚರ್ ಪೆಸ್ಟು, ಅಗ್ರಿಕಲ್ಚರ್ ಬೆನಿಫಿಷಿಯಲ್ ಇನ್ಸೆಕ್ಟು, ಅಗ್ರಿಕಲ್ಚರ್ ಇನ್ಸೆಕ್ಟ್ಗಳು ರೇರಿಂಗ್ ಮಾಡೋದು, ಆ್ಯಂಡ್ ನೀವು ಏನೇನು ಇನ್ಸೆಕ್ಟ್ ಡ್ಯಾಮೇಜ್ ಆಗ್ತಾವೆ ಅವು ಕಂಟ್ರೋಲ್ ಹೆಂಗೆ ಮಾಡಬೇಕು, ಆ್ಯಂಡ್ ನಿಮಗೆ ಬೆನಿಫಿಷಿಯಲ್ ಇನ್ಸೆಕ್ಟ್ ಇದ್ದೀವು ಬೆನಿಫಿಟ್ಸ್ ಹೆಂಗೆ ತಗೋಬೇಕು, ಪ್ರೊಸೆಸ್ ಹೆಂಗೆ ಮಾಡಬೇಕು, ಅವೆಲ್ಲ ಕಲಿತೀರಾ. ಆ್ಯಂಡ್ ಇನ್ ಪ್ಯಾಥಾಲಜಿ ಯು ವಿಲ್ ಸ್ಟಡಿ ಅಬೌಟ್ ದಿ ಡಿಸೀಸಸ್ ಇನ್ ಪ್ಲ್ಯಾಂಟ್ಸ್. ನೀವು ಫುಲ್ ಡೀಟೇಲಾಗಿ ಎಲ್ಲ ಅಗ್ರಿಕಲ್ಚರ್ ಬಗ್ಗೆ ಕಲಿತೀರಾ. ನಾವು ಓದೋದು ಏನೇ ಇದ್ದರೂ ಜಾಬ್ ಸಲಿಕೆ. ಆ್ಯಂಡ್ BS ಅಗ್ರಿಕಲ್ಚರ್ನಲ್ಲಿ ಜಾಬ್ ಇರ್ತಾವ ಇಲ್ಲ, ಇದು ಎಲ್ಲ ಮಂದಿ ಡೌಟ್ ಇರ್ತದೆ. BS ಅಗ್ರಿಕಲ್ಚರ್ನಲ್ಲಿ ಜಾಬು ಇರಲ್ಲ ಅಂತಲೇ ಹೇಳೋಂಗಿಲ್ಲ. ಯಾಕಂದರೆ ದೇರ್ ಆರ್ ಮೆನಿ ಜಾಬ್ಸ್ ಇನ್ ವಿಚ್ BS ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಸ್ ಆರ್ ಆ್ಯಂಡ್ ಅವರ್ ಸೀನಿಯರ್ಸ್ ಆರ್ ದೇರ್. ಆ್ಯಂಡ್ ನೀವು ಸ್ಕಿಲ್ ಇಡಿಲ್ಲ ಅಂದರೆ ಯಾವ ಡಿಗ್ರಿ ಮಾಡಿದ್ರು ನಿಮಗೆ ಜಾಬ್ ಸಿಗೋಲ್ಲ. ಏಮ್ಸ್ನಲ್ಲಿ ನೀವು ಡಾಕ್ಟರ್ ಮಾಡಿದ್ರೂ ನಿಮಗೆ ಸ್ಕಿಲ್ ಇರಲಿಲ್ಲ ಅಂದರೆ ಯಾರೂ ಕರ್ಕೊಂಗಿಲ್ಲ. ವಿತೌಟ್ ಎನಿ ಸ್ಕಿಲ್ಸ್ ನಿಮ್ಗೆ ಯಾವ ಡಿಗ್ರಿನಲ್ಲೂ ಜಾಬ್ ಸಿಗೋಲ್ಲ, ಅದು ಒಂದು ಪಕ್ಕ. ಆ್ಯಂಡ್ BS ಅಗ್ರಿಕಲ್ಚರ್ನಲ್ಲಿ ಜಾಬ್ ಇರ್ತಾವೆ ಇಲ್ಲೋ. ಆ್ಯಂಡ್ BS ಅಗ್ರಿಕಲ್ಚರ್ ಜಾಬ್ ಇರ್ತಾವಿಲ್ಲ ಆನ್ಸರ್ ಅಂದರೆ ಇರ್ತವೆ, ಭಾಳ ಇರ್ತವೆ. ಏನಂದ್ರೆ BSc ಅಗ್ರಿಕಲ್ಚರ್ ಮಾಡೋದು ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನ್ ಹಾಕ್ಲೇಬೋದು, ಅದು ಒಂಥರ ವಿಂಡೋ ಓಪನ್ ಆಯಿತು. ಇನ್ನೊಂದು ಏನಂದ್ರೆ ನೀವು BSc ಅಗ್ರಿಕಲ್ಚರ್ ಆದಮೇಲೆ MSc ಅಗ್ರಿಕಲ್ಚರ್ ಮಾಡಿ PhD ಮಾಡಿ ಲೆಕ್ಚರರ್ ಆಗ್ಬೋದು. ಆ್ಯಂಡ್ ನಮ್ಮ BS ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಸಲಿಕ್ಕೆ ಸಪ್ರೇಟಾಗಿ ಒಂದೊಂದು ಜಾಬ್ಗಳು ಇರ್ತವೆ. ಅಂದರೆ BS ಅಗ್ರಿಕಲ್ಚರ್ ಮಾಡಿದವ್ರಿಗೆ ಬ್ರೀಡರ್ ಆಗ್ಬೋದು, ಆ್ಯಂಡ್ ಸಾಯಿಲ್ ಟೆಕ್ನಿಷಿಯನ್, ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ರೇಟ್ರಿ ಓನ್ ಮಾಡ್ಬೋದು, ಆ್ಯಂಡ್ ಅಗ್ರೋ ಏಜೆನ್ಸಿ ಇಡ್ಬೋದು. ಅದಕ್ಕೆ ನಮ್ಮದು ಡಿಗ್ರಿನೇ ಸರ್ಟಿಫಿಕೇಟು. ಆ್ಯಂಡ್ ಮೆನಿ ಅಗ್ರಿ ಎಂಟರ್ಪ್ರಿನರ್ಶಿಪ್ ಮಾಡ್ಬೋದು ನಾವು. ಆ್ಯಂಡ್ ಮೆನಿ ಮೋರ್ ಆಪರ್ಚುನಿಟೀಸ್ ಆರ್ ದೇರ್. ಆದರೆ ಏನು, ನಾವು ಸರಿಯಾಗಿ ನಾವು ಏನು ಮಾಡಬೇಕು ಅದು ತಿಳ್ಕೊಬೇಕು. ಆ್ಯಂಡ್ ಅಗ್ರಿಕಲ್ಚರ್ ಕಲ್ತ ಮೇಲೆ ನಿಮಗೆ ಜಾಬ್ ಸಿಗಲಿಲ್ಲ ಅಂದರೂ ನೀವು ಬದುಕ್ಬೋದು. ಆ ಥರ ಎಲ್ಲ ಸಬ್ಜೆಕ್ಟಿಂದು ಎಲ್ಲ ಡೈವರ್ಸಿಫೈಡ್ ನಾಲೆಜ್ ನಿಮಗೆ ಕೊಡ್ತಾರೆ ಅಗ್ರಿಕಲ್ಚರ್ ಒಳಗೆ. ಅಂದರೆ ನೀವು ಅಗ್ರಿಕಲ್ಚರ್ ಎಕನಾಮಿಕ್ಸ್ ಕಲಿತೀರಾ, ಎಕನಾಮಿಕ್ಸ್ ಹೆಂಗೆ ವರ್ಕ್ ಆಗೋದು ಕಲಿತೀರಾ, ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಕಲಿತೀರಾ, ಆ್ಯಂಡ್ ಎಕ್ಸ್ಟೆನ್ಷನ್ ಪೀಪಲ್ಸ್ ಕೂಡ ಹೆಂಗಿರಬೇಕು, ರೂರಲ್ ಎಕನಾಮಿ ಎಲ್ಲ ಕಲಿತೀರ ನೀವು. ಆ್ಯಂಡ್ ಅಗ್ರಿಕಲ್ಚರ್ ಮಾಡಾದ್ಮೇಲೆ ಯಾರು ಹಿಂಗೆ ಪೂವರ್ ಇದ್ದಾರೆ ಅಂತ ನಾನು ಅಂತ ಕೇಳ್ಪಟ್ಟಿಲ್ಲ. ಅವ್ರು ಇದ್ದವ್ರೂ ಅವ್ರು ಸ್ಕಿಲ್ ಇರಲಾರ್ದೆ ಇರ್ತಾರೆ ಹೊರತು ಅವ್ರಿಗೇನು ಸಿಕ್ಕಿಲ್ಲ ಅಂತ ಅಲ್ಲ. ಆ್ಯಂಡ್ ಮೆನಿ ಅಗ್ರಿಕಲ್ಚರ್ ಆಫೀಸರ್ ಅಂತ AFO ಅಂತ ಇರ್ಬೋದು, ಆ್ಯಂಡ್ IBPS AFO ಎಕ್ಸಾಮ್ ಇರ್ತಾವೆ, ಆ್ಯಂಡ್ ಬ್ಯಾಂಕಿಂಗ್ ಎಕ್ಸಾಮು, ನಬಾರ್ಡ್ ಎಕ್ಸಾಮು,
ಭಾಳ ಎಕ್ಸಾಮ್ಸ್ ಇರ್ತಾವೆ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಹೋಗೋಕ್ಕೆ. ಆ್ಯಂಡ್ ರಿಸರ್ಚ್ ಫೀಲ್ಡ್ನಾಗೂ ಹೋಗ್ಬೋದು ನೀವು. PhD ಮಾಡಿ JRF ಎಕ್ಸಾಮ್ ಬರೆದು SRF ಎಕ್ಸಾಮ್ ಬರೆದು ಸೈಂಟಿಸ್ಟ್ ಆಗ್ಬೋದು. KVKನಲ್ಲಿ ಕೆಲಸ ಮಾಡ್ಬೋದು, ARSನಲ್ಲಿ ಕೆಲಸ ಮಾಡ್ಬೋದು. ಮತ್ತು ಸೈಂಟಿಸ್ಟ್ ಆದರೆ ನಿಮಗೆ ಸಮಾಜದಲ್ಲಿ ವ್ಯಾಲ್ಯೂನೂ ಇರುತ್ತೆ ಮತ್ತು ಪ್ರಾಫಿಟ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಯುವರ್ ಲೈಫ್ ವಿಲ್ ಬಿ ಸೆಟಲ್ಡ್ ಇನ್ BSc ಅಗ್ರಿಕಲ್ಚರ್. ನಾನು ನ್ಯೂ ಜಾಯ್ನಿಗಳಿಗೆ ಒಂದೇ ಮಾತು ಹೇಳೋದು ಏನಂದರೆ, ಡೋಂಟ್ ಟೇಕ್ ಎನಿ ಟೆನ್ಷನ್ ಅಬೌಟ್ ಡಿಡ್ ನಾಟ್ ಗೆಟಿಂಗ್ ಆ್ಯನ್ MBBS ಸೀಟ್. ವೆನ್ ಯು ಗೆಟ್ ಇನ್ ಟು BSc ಅಗ್ರಿಕಲ್ಚರ್, you will definitely forget our MBBS, because BSc agriculture is such a degree that will be very joyful, very grateful to get into this agriculture course, because it's it's a kind that where doctors help the people to cure their diseases, or else sometimes save the life by many critical operations. I do not say anything about doctor professional. It is a noble profession, and in agriculture too it is a noble, much more noble profession, because we will feed the population by making many improved varieties, green revolution. When you come to BSc agriculture, there is so much to learn about how production increases with the help of scientists and with help of improved varieties. So I am not going to tell about that, but not getting an MBBS seat and got a BSc agriculture seat is also good. So don't feel bad about that. So you are also nation feeders. Thumbs up. Thanks the students and viewers who watched the video until this stage, and tell one thing, that don't feel bad about anything, and always be better, and always think about future, and it is very bright in agriculture. So don't worry about anything, and be healthy, be safe, be acquiring knowledge every time. And if any doubts are there, comment section is open. I will reply for every comment. ಏನಾದರೂ ಈ ವಿಡಿಯೋ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದರೆ ಲೈಕ್, ಶೇರ್ ಆ್ಯಂಡ್ ಫಾಲೋ ಮಾಡಿರಿ, ಅಥವಾ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಮರಿಬೇಡ್ರಿ, ಸಪೋರ್ಟ್ ಮೀ. ಸೊ ಟಾಟಾ, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.